ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ವತಿಯಿಂದ ಏಪ್ರಿಲ್ 5ರಂದು ಬೆಳಿಗ್ಗೆ 11ಕ್ಕೆ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಮಕ್ಕಳಿಗಾಗಿ ಕಲಿಕಾ ನ್ಯೂನತೆ ಮತ್ತು ವರ್ತನಾ ಸಮಸ್ಯೆಗಳ ಕುರಿತು ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಇನ್ನು ಈ ಕುರಿತಂತೆ ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ಹೇಳಿದರು. ಮಕ್ಕಳಲ್ಲಿ ಹಲವು ಸಮಸ್ಯೆಗಳು ಇರ್ತದೆ. ಯಾವುದೇ ವಿಷಯದ ಬಗ್ಗೆ ಗಮನ ಕೊಡದಿರೋದು, ಸೂಚನೆಗಳನ್ನು ಪಾಲಿಸದೇ ಇರೋದು, ಹೆಸರಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ವೆ, ಕಣ್ಣಿಗೆ ಕಣ್ಣಿನ ಸಂಪರ್ಕ ಇಲ್ಲದೆ ಇದೆಯೇ, ಒಂದು ಸ್ಥಳದಲ್ಲಿ ಕೂರಲು ಕಷ್ಟವಾಗ್ತಿದ್ದಿವೆ ಹಾಗೂ ಹೊಸ ಸಂಗತಿಗಳನ್ನು ಕಲಿಯಲು ಹೆಚ್ಚು ಸಮಯ ಬೇಕೆ ಮುಂತಾದ ಎಲ್ಲ ಮನೆಯಲ್ಲೇ ಒಂದು ಮೊಬೈಲು ಅಥವಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಸ್ಕ್ರೀನಿಗೆ ಅಡಿಕ್ಷನ್ ತುಂಬ ಆಗಿದೆ. ಅದರಿಂದ ಪೇರೆಂಟ್ಸಿಗೆ ಗೊತ್ತಾಗದೇ ಇರೋ ಥರ ಮಕ್ಕಳಿಗೆ ಸುಮಾರಷ್ಟು ಡಿಸಬಿಲಿಟೀಸ್, ಲರ್ನಿಂಗ್ ಡಿಸಬಿಲಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅದು ಒಂದೇ ಅಲ್ಲ, ಮೊದಲೆಲ್ಲ ಏನಿರ್ತಾ ಇತ್ತು ಅಂತಂದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು 1 or 2 ಜನರೇಷನ್ ಹಿಂದ್ಗಡೆ ಹೋದರೆ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಮಗುಗೆ ಯಾವುದಾದ್ರೂ ಥರ ಒಂದು ಮಾನಸಿಕ ಕುಂದುಕೊರತೆ ಇದ್ದರೆ ಅದನ್ನು ಇಗ್ನೋರ್ ಮಾಡಿಬಿಡೋರು. ಯಾಕಂತಂದರೆ ಅದು ಬೆಳಕಿಗೂ ಬರ್ತಾ ಇರಲಿಲ್ಲ. ಅವನು ದೊಡ್ಡವನಾಗ್ತಾ ಆಗ್ತಾ ದನ ಕಾಯಕ್ಕೆ ಹೋಗ್ತಿದ್ನೋ, ಕೃಷಿ ಮಾಡ್ತಾ ಇದ್ನೋ, ಏನೋ ಮಾಡಿಕೊಂಡು ಲೈಫ್ ಆಗೋಗ್ತಾ ಇತ್ತು. ಬಟ್ ಇವಾಗಿನ ಒಂದು ಟೆಕ್ನಾಲಜಿ ಟೂಲ್ಸು ಇರೋವಂಥ ಒಂದು ಜಮಾನದಲ್ಲಿ, ಡಿಜಿಟಲ್ ಏಜ್ ಅಂತಾರಲ್ಲ, ಅದರಲ್ಲಿ ಈ ಒಂದು ನ್ಯೂನತೆಗಳು ಏನಾದರೂ ಬಂದರೆ ಅದು ತುಂಬ ಹೈಲೈಟ್ ಆಗುತ್ತೆ. ಅವ್ರಿಗೆ ಸರ್ವೈವಲ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಇವಾಗ ಮಕ್ಕಳಲ್ಲಿ ಕಂಡು ಬರ್ತಾ ಇರೋ ಸುಮಾರಷ್ಟು ಇದೇನಂತಂದರೆ ADHD ಅಂತ ಹೇಳ್ತೀವಿ, ಲರ್ನಿಂಗ್ ಡಿಸಬಿಲಿಟಿ ಇದೆ, ಆಟಿಸಮ್ ಇದೆ. ಈ ಥರದ್ದು ಸುಮಾರಷ್ಟು ಕಾಯಿಲೆಗಳು, ಅದು ಮಾನಸಿಕ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಬೆಳಕಿಗೆ ಬರ್ತಾ ಇದೆ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಟೀಚರ್ಸ್ ಸ್ಕೂಲಲ್ಲಿ, ಅದ್ರ ಬಗ್ಗೆ, ಮತ್ತು ಆ ಪೇರೆಂಟ್ಸು ಆ ಮಕ್ಕಳಿಗೆ ಆ ತೊಂದರೆ ಇದೆ ಅಂತಂದರೆ ಕೌನ್ಸಿಲಿಂಗ್ ಯಾರ ಹತ್ರ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು. ಬರೀ ನಾವು ಡಾಕ್ಟ್ರ್ ಹತ್ರ ಹೋಗಿ ಈ ಜ್ವರ ಬಂದಾಗ ಔಷಧಿ ತೊಗೊಂಡ ತಕ್ಷಣ ವಾಸಿ ಆಗೋಂಥ ಕಾಯಿಲೆಗಳೆಲ್ಲ ಇದೆ. ಸೊ ಈ ಕಾಯಿಲೆಗೆ ವರ್ಷಾನುಗಟ್ಟಲೆ ಥೆರಪೀಸ್ ಎಲ್ಲ ಕೊಡಬೇಕು. ಮನೆಯಲ್ಲೂ ಕೂಡ ತುಂಬ ಏನು ಹೇಳ್ತಾರೆ, ಆ ಥೆರಪಿನ ಮನೆಯಲ್ಲೂ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲದರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಶನಿವಾರ. ಎಲ್ಲ ಪೇರೆಂಟ್ಸು, ಆ ಥರ ಮಕ್ಕಳಿರೋಂಥ ಪೇರೆಂಟ್ಸು ಅಥವಾ ತಿಳ್ಕೊಳ್ಳೋಕ್ಕೆ ಯಾರು ಇಷ್ಟ ಇದೆ ಅದ್ರ ಬಗ್ಗೆ ಒಂದು ಕಲಿಕಾಕ್ಕೆ ವರ್ಕಿಂಗ್ ಸೆಷನ್ ಅಂತ ಹೇಳ್ಬೋದು, ಅದನ್ನು ನಾವು ಇಟ್ಕೊಂಡಿದ್ದೀವಿ. ರೋಟರಿ ಮಿಡ್ ಟೌನ್ ಈ ಥರ ಇಡೀ ವರ್ಷದಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬಂದಿದೆ. ಅದೇ ರೀತಿ ಈ ಕಾರ್ಯಕ್ರಮ ಈ ಶನಿವಾರ ಹಮ್ಮಿಕೊಂಡಿರ್ತೀವಿ. ಅದ್ರ ಬಗ್ಗೆ ನಮ್ಮ ಆ ಒಂದು ಕ್ಲಬ್ಬಿನ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಆದ ವೀಣಾ ಸುರೇಶ್ ಅವರು ಸೈಕಾಲಜಿಸ್ಟು ಕೂಡ. ಹಾಗಾಗಿ ಅವರು ಇದನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓವರ್ ಟು ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನು ಚೈಲ್ಡ್ ಕೌನ್ಸಿಲರ್. ಹಾಗೆ ಬೆಳಗ್ಗೆ 11:30 to 1:30 ಪೇರೆಂಟ್ಸ್ಗೆ. ರಿಸೋರ್ಸ್ ಪರ್ಸನ್ ಬಂದು ಹೈದರಾಬಾದಿಂದ ಡಾಕ್ಟರ್ ಪೂಜಾ ಜಾ ನಾಯರ್ ಮತ್ತು ಸುಮಾ ಸಿಂಗ್, ಇವರಿಬ್ಬರು ರಿಹ್ಯಾಬಿಲಿಟೇಷನ್ ಸೈಕಾಲಜಿಸ್ಟು. ಹೈದರಾಬಾದಲ್ಲಿ ಇವ್ರದ್ದು ಈ ಥರ 13 ಸೆಂಟರ್ಸ್ ಇದೆ. ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ತಂದು ಅವರು ನಾರ್ಮಲ್ ಸ್ಟ್ರೀಮಿಂಗ್ ಬಂದು ಜೀವನ ಮಾಡ್ತಾಯಿದ್ದಾರೆ. ಏನಂದರೆ ಅವ್ರು ಡಿಪೆಂಡೆಂಟ್ ಆಗದೆ ಇಂಡಿಪೆಂಡೆಂಟಾಗಿ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗೋ ಥರ ಲೆವೆಲಿಗೆ ಮಾಡ್ಬೋದು ಇವ್ರಿಗೆ ಥೆರಪಿ ಎಲ್ಲ ಕೊಟ್ಟರೆ. ಹಾಗಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಹೆಚ್ಚಿನ ಜನಕ್ಕೆ ಇದು ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸೊ ಸಂಜೆ ಬಂದು 7:30 to 9:00 ಡಾಕ್ಟರ್ಸಿಗೆ ಮಾಡ್ತಾಯಿದ್ದೀವಿ. ಸೊ ಡಾಕ್ಟರ್ಸಲ್ಲಿ ಮೇಯ್ನ್ ನಾವು ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಮತ್ತು ಚೈಲ್ಡ್ ನ್ಯೂರಾಲಜಿಸ್ಟ್ ಮತ್ತು ಪೀಡಿಯಾಟ್ರಿಕ್ಸ್, ಆ ಡಾಕ್ಟರ್ಸ್ನ ಮೇನ್ ಟಾರ್ಗೆಟಾಗಿ ತೊಗೊಳ್ತಾ ಇದ್ದೀವಿ. ಯಾಕಂದರೆ ಫಸ್ಟ್ ಡಾಕ್ಟರ್ ಹತ್ರನೇ ಹೋಗೋದಿಲ್ಲ, ಅಲ್ಲಿ ಹೋದ್ಮೇಲೆ ಅವ್ರು ನೆಕ್ಸ್ಟ್ ನಮಗೆ ರೆಫರ್ ಮಾಡಿ ಕೌನ್ಸಿಲರ್ಸ್ ಅಥವಾ ಮತ್ತು ಥೆರಪಿಸ್ಟ್ ಹತ್ರ ಕಳಿಸ್ಕೊಡ್ತಾರೆ. ಇದಿಷ್ಟು ಮಾಹಿತಿ